ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ರಾಜ್ಯದ ಎಲ್ಲ ಮಹಿಳೆಯರಿಗೆ ಒಟ್ಟು ಒಂದು 3 ಲಕ್ಷದವರೆಗೂ ಬಡ್ಡಿ ರಹಿತ ಅಂತಂದರೆ ಬಡ್ಡಿ ಇಲ್ಲದೆ ಒಂದು ಸಾಲ ಸೌಲಭ್ಯನ ಕೊಡ್ತಿದ್ದಾರೆ. ಸೊ ಆ ಸಾಲ ಸೌಲಭ್ಯದ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಯಾರೆಲ್ಲ ಅಪ್ಲೈ ಮಾಡ್ಬೋದು, ಎಷ್ಟು ದುಡ್ಡು ಬರುತ್ತೆ, ಅದೇ ರೀತಿಯಾಗಿ ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇದರಲ್ಲಿ ಪ್ರಮುಖ ಒಂದು ಏನೇನು ಇರುತ್ತಪ್ಪ ಅಂತಂದರೆ, ಸೊ 3 ಲಕ್ಷದವರೆಗೂ ನಿಮಗೆ ಬಡ್ಡಿ ರಹಿತ ಸಾಲ ಸಿಗುತ್ತೆ. SC ಮತ್ತು ST ಮಹಿಳೆಯರಿಗೆ ಒಟ್ಟು 50% ಸಬ್ಸಿಡಿ ಸಿಗುತ್ತೆ. ನೆಕ್ಸ್ಟು ಸಾಮಾನ್ಯ ಮಹಿಳೆಯರಿಗೆ ಒಂದು 30%ವರೆಗೂ ಸಬ್ಸಿಡಿ ಸಿಗುತ್ತೆ. ನೆಕ್ಸ್ಟು 3 ರಿಂದ 6 ದಿನಗಳವರೆಗೆ ಉಚಿತ ವ್ಯವಸ್ಥಾಪನಾ ತರಬೇತಿ ಸಿಗುತ್ತೆ ನಿಮಗೆ, ಸರಳ ಅರ್ಜಿ ಪ್ರಕ್ರಿಯೆ ಮತ್ತು ಕನಿಷ್ಠ ದಾಖಲೆಗಳು. ಸೊ ಇದೊಂದು ಏನಪ್ಪ ಅಂತಂದರೆ ಒಂದು ಸ್ಕೀಮ್ ಏನಂತಂದರೆ ಉದ್ಯೋಗಿನಿ ಅಂತ. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂತಂದರೆ 18 ರಿಂದ 55 ವರ್ಷ ವಯಸ್ಸಿರುವಂಥ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಕರ್ನಾಟಕದ ಶಾಶ್ವತ ನಿವಾಸಿಗಳಾಗಿರಬೇಕು. ಮತ್ತು ವಿಧವೆ, ಅಂಗವಿಕಲ ಮಹಿಳೆಯರಿಗೆ ಆದಾಯ ಮಿತಿ ಇಲ್ಲ. ಸೊ ಅಂದರೆ ಹ್ಯಾಂಡಿಕ್ಯಾಪ್ಡ್ ಒಂದು ಯಾರು ಇರ್ತಾರಲ್ಲ, ಸೊ ಅವರಿಗೆ ಇನ್ಕಮ್ ಲಿಮಿಟ್ ಇರಲ್ಲ. ಸೊ ವ್ಯವಹಾರದ ವೆಚ್ಚ 1 ಲಕ್ಷದಿಂದ 3 ಲಕ್ಷದ ನಡುವೆ ಇರಬೇಕು. ಸೊ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರ ಅಂತಂದರೆ, ಸೊ 1 ಲಕ್ಷದಿಂದ 3 ಲಕ್ಷದ ಒಳಗಡೆ ಆ ಒಂದು ಬಜೆಟ್ ಇರಬೇಕು. ಸೊ ನೆಕ್ಸ್ಟು ಅರ್ಜಿಯನ್ನು ಯಾವ ಥರ ನೀವು ಸಲ್ಲಿಸ್ಬೋದಪ್ಪ ಅಂತಂದರೆ, ಅವರ ಒಂದು ವೆಬ್ಸೈಟ್ ಇದೆ. ಸೊ ವೆಬ್ಸೈಟ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಹಾಕ್ಬೋದು. ಅದೇ ರೀತಿ ನೀವು ಏನು ಮಾಡಬೇಕಂತಂದರೆ, ಉದ್ಯೋಗಿನಿ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಅವಶ್ಯಕ ದಾಖಲಾತಿಗಳ ಜೊತೆಗೆ ನೀವೇನು ಮಾಡಬೇಕು ಅಂತಂದ್ರೆ ಸಂಬಂಧಪಟ್ಟ ಕಚೇರಿಗೆ ಹೋಗ್ಬಿಟ್ಟು ಆ ಒಂದು ಏನು ಮಾಡಬೇಕಂತಂದರೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು. ಸೊ ಅಪ್ಲಿಕೇಶನ್ ಸಬ್ಮಿಟ್ ಆದ ಮೇಲೆ ಏನಾಗುತ್ತೆ, ನಿಮಗೆ ಅಮೌಂಟ್ ಏನಿರುತ್ತೆ ಅದು ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಸೊ ಹಾಗಾದರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಸೊ ಆಧಾರ್ ಕಾರ್ಡ್ ಇರಬೇಕು, ಅದೇ ರೀತಿ ಅಡ್ರೆಸ್ ಪ್ರೂಫ್ ಇರಬೇಕು, ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು, ಪಾಸ್ಪೋರ್ಟ್ ಒಂದು ಫೋಟೋ ಇರಬೇಕು, ಅದೇ ರೀತಿಯಾಗಿ ಒಂದು ಪಾಸ್ಬುಕ್ ಇರಬೇಕಂದ್ರೆ ಬ್ಯಾಂಕ್ ಅಕೌಂಟ್ ಇರಬೇಕು. ಸೊ ಸಬ್ಸಿಡಿ ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಸಿಗುತ್ತೆ, ಸೊ ಸಾಲ ಎಲ್ರಿಗೂ 3 ಲಕ್ಷದವರೆಗೂ ಸಿಗುತ್ತೆ. SC STಗೆ 50% ಸಬ್ಸಿಡಿ ಇರುತ್ತೆ. ಅದೇ ರೀತಿ OBC ಅವ್ರಿಗೆ 30% ಒಂದು ಸಬ್ಸಿಡಿ ಇರುತ್ತೆ. ನೆಕ್ಸ್ಟು ಸಾಮಾನ್ಯದವ್ರಿಗೆ ಅಂದರೆ ಜನರಲ್ ಅವ್ರಿಗೆ ಏನಪ್ಪ ಅಂತಂದರೆ 30%ವರೆಗೂ ನಿಮ್ಗೆ ಏನಂತಂದರೆ ಒಂದು ಸಬ್ಸಿಡಿ ಸಿಗುತ್ತೆ. ಸೊ ಇದೊಂದು ಮಾಹಿತಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ಅಪ್ಡೇಟ್ ಜೊತೆಗೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.